ಕಾರ್ಮಿಕ ಇಲಾಖೆಯಿಂದ ನೀಡುತ್ತಿರುವ ಕಿಟ್ಗಳ ಕಳಪೆ ಗುಣಮಟ್ಟದಿಂದ ಕೂಡಿವೆ. ಕಿಟ್ ಬದಲಾಗಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರ ಒತ್ತು ನೀಡಿ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಸಂಘದ ಪದಾಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಸಿಗುವ ಸೌಲಭ್ಯಗಳು 2 ವರ್ಷಗಳಿಂದ ವಿಳಂಬವಾಗುತ್ತಿವೆ ಆರೋಪಿಸಿದರು. ಮತ್ತು ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ನೀಡುತ್ತಿರುವ ಕಿಟ್ಗಳು ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಕಿಟ್ಗಳ ಬದಲಾಗಿ ಕಾರ್ಮಿಕ ಮಕ್ಕಳ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಸರ್ ವಿಚಾರ ಮಾಡಬೇಕು, ಈ ಕಿಟ್ಟಿನ ಬದಲು ಮಕ್ಕಳ ಎಜುಕೇಷನ್ಗೆ ಆಗ್ಬೋದು ಅಥವಾ ಮ್ಯಾರೇಜ್ದು ಬೇರೆ ಇನ್ನಿತರ ಯಾವುದೇ ಕೆಲವೊಂದೆಲ್ಲ ನಮ್ಮ ಸೌಲಭ್ಯಗಳದಾವ, ಅದನ್ನು ಕರೆಕ್ಟಾಗಿ ಕೊಟ್ಟರೆ ಈ ಕಿಟ್ಗಳ ಅವಶ್ಯಕತೆ ನಮಗಿಲ್ಲ. ಅವು ಅಮೌಂಟ್ ಏನು ಇರುತ್ತೆ ಮಕ್ಕಳ ಎಜುಕೇಷನ್ಗೆ ಇದು ಅದನ್ನು ಕೊಟ್ಟರೆ ಭಾಳಷ್ಟು ಉತ್ತಮ ಆಗ್ತದೆ. ಈಗ ಅದನ್ನೇ ಅವರು ತಡೆ ಹಿಡಿತಾರೆ. ಹೌದು, ನಮ್ಮ ಕಾರ್ಮಿಕರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗ್ತದ. ನಾವು ಅದ್ರ ಬಗ್ಗೆ ನಾವು ಕೇಳಿವಿ ಸರ್, ಅದ್ರ ಬಗ್ಗೆ ಅದನ್ನ ನಾವು ಕೇಳಿದ ಮೇಲೆನೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಇಟ್ಕೊಂಡಿರೋದು. ಬಂದದ ಸರ್ ಗಮನಕ್ಕೆ, ನಾವೇ ನಮ್ಗೆ ಹೇಳಿದ ಮೇಲೆ ನಾವು ಅದನ್ನ ಈ ಮಾತನ್ನ ನಾವು ಆಫೀಸ್ನಲ್ಲಿ ಹೋಗಿ ನಾನು ವಿಚಾರ ಮಾಡಿದ್ದೀನಿ. ನಾನು ಆಫೀಸ್ನಲ್ಲಿ ಇದ್ರ ಬಗ್ಗೆ ಮಾತಾಡಿ ಬಂದೀನಿ. ನಾನು ಮಾಡ್ತೀವಿ. ಆದರೆ ಸರ್ಕಾರ ತನ್ನ ಮಂಡತನ ತೋರಿಸ್ತೈತೆ. ಅಲ್ಲಿರ್ತಕ್ಕಂಥ ಕಾರ್ಮಿಕ ಮಂತ್ರಿಗಳಾಗಲಿ, ಅಧ್ಯಕ್ಷರುಗಳಾಗಲಿ, ಉನ್ನತ ಅಧಿಕಾರಿಗಳಾಗಲಿ, ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಏನು ಕೇಳಿದ್ರೆ ಕಡೆಯ ಸಮಾಜದ ಈ ಕಾರ್ಮಿಕರಿಗೆ ನ್ಯಾಯ ಸಿಗ್ಬೇಕಂತಕ್ಕಂಥದ್ದು ಇಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ನಾವು ಒಂದು ದೊಡ್ಡ ಹೋರಾಟ ಮಾಡ್ತೇವೆ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಕಟಣೆ ಸರ್. ತಾವು ದಯವಿಟ್ಟು